ಶ್ರೀ ಮಳ್ಳೂರಾಂಬ ದೇವಿಯ ಬ್ರಹ್ಮರಥೋತ್ಸವದ ಅಂಗವಾಗಿ ಕಾಂಗ್ರೆಸ್ನ ಮುಖಂಡರಾದ ಆಂಜಿನಪ್ಪರವರ ಅನುಪಸ್ಥಿತಿಯಲ್ಲಿ ರಾಹುಲ್ ರವರಿಂದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಾಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು, ಊರಿನ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ರಂಗುರಂಗಿನ ರಂಗೋಲಿಗಳನ್ನು ಹಾಕಿ ಬಣ್ಣವನ್ನು ತುಂಬಿ ತುಂಬಾ ಅಚ್ಚುಕಟ್ಟಾಗಿ ರಂಗೋಲಿಗಳನ್ನು ಬಿಡಿಸಿದ್ರು. ಮಹಿಳೆಯರಿಗೆ ದೊಡ್ಡ ಹಬ್ಬದ ವಾತಾವರಣವಾಗಿ ಗ್ರಾಮವೆಲ್ಲ ರಂಗೋಲಿಗಳಿಂದ ಕಂಗೊಳ. ಕಾಂಗ್ರೆಸ್ ಮುಖಂಡ ಆಂಜಿನಪ್ಪರವರ ಅನುಪಸ್ಥಿತಿಯಲ್ಲಿ ರಾಹುಲ್ ರವರನ್ನ ಅಭಿಮಾನಿಗಳು ಗ್ರಾಮಕ್ಕೆ ಸ್ವಾಗತಿಸಿದರು. ಮೊದಲಿಗೆ ಶ್ರೀ ಮಳ್ಳೂರಾಂಬ ದೇವಿಯ ದರ್ಶನ ಪಡೆದು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಂಗೋಲಿಯನ್ನು ವೀಕ್ಷಿಸಿ ಕಣ್ತುಂಬಿಕೊಂಡರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ರವರು, ರಂಗೋಲಿ ಸ್ಪರ್ಧೆ ಆಗಲಿ ಯಾವುದೇ ಸ್ಪರ್ಧೆ ಆಗಲಿ ಸೋಲು ಗೆಲುವು ಅನ್ನೋದು ಸಾಮಾನ್ಯ, ನೀವು ಭಾಗವಹಿಸೋದೇ ಮುಖ್ಯ ಅಂದರು. ಮಹಿಳೆಯರಲ್ಲಿ ತಾಳ್ಮೆ ಹೆಚ್ಚಾಗಿದ್ದು ಅವರನ್ನ ಭೂಮಿ ತಾಯಿಗೆ ಹೋಲಿಸಿದ್ದಾರೆ. ಬೆಳಗ್ಗೆಯಿಂದಲೂ ರಂಗುರಂಗಿನ ರಂಗೋಲಿಗಳನ್ನು ಬಿಡಿಸಿ ಒಂದಕ್ಕಿಂತ ಒಂದು ಅದ್ಭುತವಾಗಿ ಕಾಣ್ತಾ ಇದ್ದು, ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ಹೆಚ್ಚು. ನಾವು ಈ ಬೀದಿಗಳಲ್ಲಿ ಹೋಗಿ ಬಿಡಿಸೋದು ಹೇಗೆ ಅಂತ ಮುಜುಗರ ಪಡುವ ಕಾಲದಲ್ಲಿ ಅದರಲ್ಲೂ ಇಷ್ಟು ಜನ ಭಾಗವಹಿಸಿ ರಂಗೋಲಿಯನ್ನು ಹಾಕಿರೋದು ತುಂಬಾ ಸಂತಸವಾಗಿದೆ ಎಂದರು. ಪ್ರಥಮ ಬಹುಮಾನ 30 ಗ್ರಾಂ ಬೆಳ್ಳಿ ದೀಪ, ದ್ವಿತೀಯ ಬಹುಮಾನ 20 ಗ್ರಾಂ ಬೆಳ್ಳಿ ದೀಪ, ತೃತೀಯ ಬಹುಮಾನ 10 ಗ್ರಾಂ ಬೆಳ್ಳಿ ದೀಪ ನೀಡಿದರು. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಕೂಡ 350ಕ್ಕೂ ಹೆಚ್ಚು ಹಾಟ್ ಬಾಕ್ಸ್ಗಳನ್ನು ವಿತರಿಸಲಾಯಿತು. ನಂತರ ದೇವರಮಳ್ಳೂರು ಗ್ರಾಮದ ಕರಗದಮ್ಮ ದೇವಾಲಯದ ಅಭಿವೃದ್ಧಿಗಾಗಿ 1.5 ಲಕ್ಷ ರೂಪಾಯಿ ಚೆಕ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ವೆಂಕೋಬರಾವ್, ದೇವಾಲಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಮುನಿರಾಜು, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟೇಶ್ ಚಕ್ರವರ್ತಿ, ರಾಕೇಶ್, ಅಕ್ಕಲಪ್ಪ, ವೇಣುಗೋಪಾಲ್, ಶಶಿಕುಮಾರ್ ಗಾರ್ಮೆಂಟ್ಸ್, ನಂಜುಂಡಪ್ಪ, ಶಶಿಕುಮಾರ್, ಶ್ರೀರಾಮ್, ಮಂಜುನಾಥ್, ಆಂಜಿ, ಅಭಿಲಾಷ್, ಬೂದಾಳ ವರದರಾಜು, ಮಾರೇನಹಳ್ಳಿ ನಾಗೇಶ್, ಆನಂದ್, ಬಳುವನಹಳ್ಳಿ ಮೂರ್ತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಆಂಜಿನಪ್ಪ ಅಭಿಮಾನಿಗಳು ಹಾಗೂ ನೂರಾರು ಮಹಿಳೆಯರು ಭಾಗವಹಿಸಿದ್ರು. ಹಾಗೆ ಪ್ರತಿ ವರ್ಷ ಈ ನಮ್ಮ ಶ್ರೀ ಮಳ್ಳೂರಪ್ಪ ದೇವಿ ದೇವರಮಳ್ಳೂರು ಕಲೆ ಮತ್ತು ಸಂಸ್ಕೃತಿಗಳ ತವರೂರಿನಲ್ಲಿ ನಾನೇನಾದ್ರೂ ಒಂದು ಇದನ್ನ ವ್ಯವಸ್ಥೆಯನ್ನು ಮಾಡಬೇಕು, ಎಲ್ಲ ಮಹಿಳೆಯರಿಗೂ ನಾನು ಅವರಿಗೆ ಬಹುಮಾನ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ 2 ವರ್ಷದಿಂದ ಈ ಮಳ್ಳೂರಾಂಬ ಜಾತ್ರೆಯಲ್ಲಿ ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಅಲ್ಲೇ ಎಲ್ಲ ಮಹಿಳೆಯರಿಗೂ ಬಹುಮಾನ ವಿತರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಕೋರೋದೇನೆಂದ್ರೆ, ಭಗವಂತ ಒಳ್ಳೆ ಆರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ನೆಮ್ಮದಿಯಲ್ಲಿ ನೀಡಿ ಹೆಚ್ಚಿನ ಜನಸೇವೆಯನ್ನ ಮಾಡಲಿಕ್ಕೆ ನಾನು ಶ್ರೀ ಮಳ್ಳೂರಾಂಬ ದೇವಿಯನ್ನು ಪ್ರಾರ್ಥಿಸುತ್ತಾ ಇವತ್ತು ಸಹ ಇನ್ನ ಒಂದು ವಾರದ ಗಟ್ಟಲು ಮಾಡ್ತಾರೆ ಅನ್ಸುತ್ತೆ. ಒಂದು ವಾರ ನಮ್ಗೆ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮನೆ ಪುಟ್ಟು ಆಂಜಿನಪ್ಪ ಅವರು ಬರ್ಬೇಕಿತ್ತು. ಕಾರಣಾಂತರದಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರೋದ್ರಿಂದ ಬರಕ್ಕಾಗಲಿಲ್ಲ. ಅದರ ಅನುಪಸ್ಥಿತಿಯಲ್ಲಿ ನಾವು ರಾಹುಲ್ ಅಂತ ಹೇಳಿ ನಾವು ಬಂದಿರ್ತೀವಿ. ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷ ಆಯಿತು. ಇವತ್ತಿನ ದಿನ ನಮ್ಮ ದೇವರಮಳ್ಳೂರು ಊರಲ್ಲಿ ಸುಮಾರು 300 ಜನ ಅವರವರ ಮನೆ ಮುಂದೆ ಸೊಗಸಾಗಿ ಒಂದು ರಂಗೋಲಿಗಳನ್ನ ಹಾಕಿರ್ತೀರಾ. ಎಲ್ಲಾರು ಸಹ ಎಲ್ಲಾರು ತಾಯಿ ಮಳ್ಳೂರಾಂಬ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಪ್ರತಿ ವರ್ಷನೂ ಕೂಡ ಕಳೆದ 3 ವರ್ಷಗಳಿಂದ ಈ ಒಂದು ರಂಗೋಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಊರಿನ ಮುಖಂಡರು, ಅದೇ ರೀತಿ ಯುವಕರಾಗಿರ್ಬೋದು, ಪುಟ್ಟು ಆಂಜಿನಪ್ಪ ಅವರ ಅಭಿಮಾನಿಗಳ ಬಳಗದವರು ಎಲ್ಲರೂ ಸಹ ಸೇರಿ ಒಗ್ಗಟ್ಟಿನಿಂದ ಇವತ್ತು ಒಂದು ರಂಗೋಲಿ ಕಾಂಪಿಟೇಷನ್ ಹಮ್ಮಿಕೊಂಡಿರ್ತಾರೆ. ಒಂದು ಆ ಕಾರ್ಯಕ್ರಮವನ್ನು ಕೂಡ ನಾನು ಊರೆಲ್ಲ ಓಡಾಡಿದೆ, ಬಹಳ ಚೆನ್ನಾಗಿ ಯಶಸ್ವಿಯಾಗಿ ಬಂದಿದೆ. ಎಲ್ಲರೂ ಸಹ ಇವತ್ತು ಒಂದು ಅದ್ದೂರಿಯಾಗಿ ಎಲ್ಲರೂ ಸೇರಿರ್ತೀರ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ವೆಂಕಟೇಶ್ ಅವರು ಬಂದಿರ್ತಾರೆ. ಅದೇ ರೀತಿ ಈ ಊರಿನ ಗ್ರಾಮಸ್ಥರು, ಹಿರಿಯರು ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಜಾತ್ರೆಯನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಈ ಒಂದು ಕಾರ್ಯಕ್ರಮದ